ಬೆಳಗಾವಿಯ ಕೆಎಲ್ಇ ವಿಶ್ವವಿದ್ಯಾಲಯದ ಜಿಎಂಎಂಸಿ ಆವರಣದಲ್ಲಿರುವ ಶಿವ ದೇವಾಲಯದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ವಿವಿಧ ಪೂಜಾ ವಿಧಿವಿಧಾನಗಳನ್ನು ಶ್ರದ್ಧಾಭಕ್ತಿಯಿಂದ ನಡೆದವು. ಬೆಳಗಿನ 4 ಗಂಟೆಯಿಂದಲೇ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ಈ ಕುರಿತು ಮಾಹಿತಿ ನೀಡಿದ ಅರ್ಚಕ ಶಂಕರಯ್ಯ ಸ್ವಾಮಿಯವರು ಬೆಳಗಿನ ಜಾವದಿಂದಲೇ ಆಗಮಿಸಿದ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ, ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಸಚೇತಕ್ ಮಹಾಂತೇಶ್ ಕವಟ್ಕಿಮಠ್ ಹಾಗೂ ಕೆಎಲ್ಇ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪೂಜೆಯಲ್ಲಿ ಪಾಲ್ಗೊಂಡರು. ನಂತರ ಎಲ್ಲರಿಗೂ ಪ್ರಯಾಗ್ರಾಜ್ದಿಂದ ತಂದಿದ್ದ ತೀರ್ಥವನ್ನು ಹಾಗೂ ಪ್ರಸಾದವನ್ನು ವಿತರಿಸಲಾಯಿತು. ಸಂಜೆ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಿ ಶಿವನ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದ್ರು. ನಮಗೂ ಕೂಡ ಆನಂದ ಆಗ್ತದೆ. ಇದು 30 ವರ್ಷದ ಹಿಂದೆ ನಾನು ಅರ್ಚಕನಾಗಿ ದೇವಸ್ಥಾನಕ್ಕೆ ಬಂದಾಗ ಸುಮಾರು 100, 200, 500 ಜನ ಮಾತ್ರ ಬರ್ತಿದ್ರು. ಆದ್ರೆ ಇವತ್ತ ಸಹಸ್ರ ಸಂಖ್ಯೆಯಲ್ಲಿ ಬರೋದನ್ನು ನೋಡಿದ್ರೆ ಅವತ್ತಿನ ಭಕ್ತಿಮಯಗೂ ಇವತ್ತಿನ ಭಕ್ತಿಮಯಗೂ ಕೂಡ ವ್ಯತ್ಯಾಸ ಇರಬಹುದು. ಅದರ ಜನಸಂಖ್ಯೆಯನ್ನು ನೋಡಿ ಬಹಳ ಭಕ್ತಿಮಯವಾದಂತ ವಾತಾವರಣವನ್ನ ಬಂದಿದ್ದಕ್ಕಾಗಿ ಎಲ್ಲ ಭಕ್ತರಿಗೂ ಕೂಡ ಭಗವಂತನ ಕೃಪಾ ಕಟಾಕ್ಷ ಶ್ರೀ ರಕ್ಷಾ ಸದಾಕಾಲ ಇರ್ಲಿ ಅಂತೇಳಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.